ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬೇಸಿಗೆ ಕಾಲ ಬಂತು ಅಂದರೆ ಸಾಮಾನ್ಯವಾಗಿ ಮನೆಗಿರೋ ಹೆಣ್ಮಕ್ಳಿಗೆಲ್ಲನೂ ಜ್ಞಾಪಕ ಬರೋದು ಏನಪ್ಪ ಅಂತ ಅಂದರೆ ಸಂಡಿಗೆ ಮಾಡಿ ಇಟ್ಕೋಬೇಕು, ಥರಥರವಾದ ಸಂಡಿಗೆಗಳನ್ನ ಮಾಡಿ ಇಟ್ಕೋಬೇಕು ಅಂತ ಮೈಂಡಲ್ಲಿ ಬರುತ್ತೆ. ಮತ್ತು ಮಾವಿನಕಾಯಿ ಕಾಲನೂ ಆಗಿರೋದ್ರಿಂದ ಜೊತೆಗೆ ವರ್ಷಕ್ಕೆ ಆಗುವಷ್ಟು ಉಪ್ಪಿನಕಾಯಿಯನ್ನು ಮಾಡಿ ಇಟ್ಕೊಳ್ತಾರೆ. ಇವತ್ತು ನಾನು 2 ರೀತಿಯ ಸಂಡಿಗೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈ ವರ್ಷ ಅಂತೂ ಬಿಸಿಲು ವಿಪರೀತ ಇರೋದ್ರಿಂದ ಒಂದು ದಿನಕ್ಕೇನೆ ಸಂಡಿಗೆ ಒಣಗಿ ಹೋಗುತ್ತೆ. ಇದು ಬಂದು ಸಬ್ಬಕ್ಕಿ ಸಂಡಿಗೆ. ಒಂದು ಸಣ್ಣ ಲೋಟದಲ್ಲಿ ಹಾಕ್ಕೊಂಡಿದ್ದು ನೋಡಿ ಎಷ್ಟೊಂದು ಆಗಿದೆ ಅಂದರೆ ಸುಮಾರು ಹತ್ತತ್ರ ಒಂದು 100ರಷ್ಟು ಸಬ್ಬಕ್ಕಿ ಹಪ್ಪಳ ಆಗಿದೆ. ತುಂಬ ಚೆನ್ನಾಗಿ ಆಗಿದೆ. ಅಂದ್ರೂ 2 ದಿನ ಒಣಗಿಸಿ ಇಟ್ಕೊಂಡ್ರೆ ಒಳ್ಳೆಯದು, ವರ್ಷ ಪೂರ್ತಿ ಬರುತ್ತೆ. ಇದು ಬಂದು ಅಕ್ಕಿ ಮಸಾಲೆ ಸಂಡಿಗೆ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಒಂದೇ ಲೋಟ ಅಕ್ಕಿ ಹಾಕಿ ಮಾಡ್ಕೊಂಡಿದ್ದು, ಒಂದೇ ಲೋಟ ಅಕ್ಕಿ ಹಿಟ್ಟಿನಿಂದ ಮಾಡ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಆಗಿವೆ. ಮಸಾಲೆನೂ ಹಾಕಿ ಮಾಡಿರೋದ್ರಿಂದ ಒಳ್ಳೆ ರುಚಿಯಾಗಿ ಇರುತ್ತೆ. ಹೊರಗಡೆ ಈಗ ಬೇಕಾದಷ್ಟು ಹಪ್ಪಳಗಳು ಸಂಡಿಗೆಗಳು ಸಿಗ್ತವೆ, ಆದರೆ ಮನೇಲಿ ಮಾಡುವಷ್ಟು ರುಚಿಯಾಗಿ ಇರೋದಿಲ್ಲ. ನಾವು ಮನೇಲಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಷ್ಟು ಮಾಡಿ ಇಟ್ಕೋಬೋದು, ಮತ್ತು ದುಡ್ಡು ಕಡಿಮೆ ಆಗುತ್ತೆ. ಹೊರಗಡೆಯಿಂದ ತರೋದ್ರಿಂದ ರುಚಿನೂ ಅಷ್ಟಕ್ಕಷ್ಟಕ್ಕೆ ಇರುತ್ತೆ, ಮತ್ತು ಬೆಲೆನೂ ಜಾಸ್ತಿ ಆಗಿರುತ್ತೆ. ಇಲ್ಲಿ ನಾನು 2 ರೀತಿ ಸಂಡಿಗೆನ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ದೊಡ್ಡ ಡಬ್ಬದಲ್ಲಿ ಇರೋದು ಬಂದು ಅಕ್ಕಿ ಹಿಟ್ಟಿನಿಂದ ಮಾಡಿರೋ ದೊಡ್ಡ ಸಂಡಿಗೆ. ಇದು ಚಿಕ್ಕ ಬಾಕ್ಸಲ್ಲಿ ಇರೋದು ಬಂದ್ಬಿಟ್ಟು ಬ್ರೌನ್ ಕಲರ್, ಲೈಟ್ ಬ್ರೌನ್ ಕಲರಲ್ಲಿ ಇರೋದು. ಅದು ಕೂಡ ಅಕ್ಕಿ ಸಂಡಿಗೆನೆ, ಸಣ್ಣ ಸಣ್ಣದಾಗಿ ಹಾಕಿ ಇಟ್ಕೊಂಡಿದ್ದೆ 2 ಥರ. ಮತ್ತು ವೈಟ್ ಬಾಕ್ಸಲ್ಲಿರೋದು ಬಂದು ಸಬ್ಬಕ್ಕಿ ಸಂಡಿಗೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.